ಸರ್ಕಾರ ಕೂಡಲೇ ಗಮನ ಕೊಡಬೇಕು. ನಾನು ಕೂಡ ಸರ್ಕಾರ ಗಮನಕ್ಕೆ ತರ್ತೇನೆ. ಮತ್ತು ಅರಣ್ಯ ಇಲಾಖೆಯವರು ಇದನ್ನು ರೈತರೆಲ್ಲ ಸೇರಿ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ಈ ಶಾಲೆ ಮಕ್ಕಳು ಓಡಾಡಬೇಕು ಈ ಊರಿನಿಂದ ಆ ಊರಿಗೆ. ಅಂದರೆ ಮಚಲಿಗೆಡ್ಡಿಯಿಂದ ಕಲ್ಲಾಳ ಶಾಲೆಗೆ ಹೋಗ್ಬೇಕು ಪ್ರತಿನಿತ್ಯ. ಆ ಮಕ್ಕಳು ಹೋಗೋ ದಾರಿ ಬೇಕೇ ಬೇಕು. ಅದನ್ನು ಮಾಡಿಕೊಡತಕ್ಕಂಥ ಪ್ರಯತ್ನ ಮಾಡಿ ಒಂದೆರಡು ಮರಗಳನ್ನು ಕಟ್ಟೆಲ್ಲ ಮಾಡಿದ್ದಾರೆ. 4-5 ಮರ ಮಾಡಿದ್ದಾರೆ. ಅದರಲ್ಲಿ ಒಂದು ಗುಣಾಲ್ ಮರವೂ ಇದೆ ಅಂತ ಮೊದಲೇ ಬಿದ್ದಿತ್ತು. ಜನ ಸೇರಿ ಜನ ಆಕ್ರೋಶಗೊಂಡು ಆ ಸ್ಥಳದಲ್ಲಿ ಬದುಕಿ ಬಾಳ್ಬೇಕಾದ ರೈತ, ಹಾಲು ಕೊಡ್ಲಿಕ್ಕೆ ಧೈರ್ಯಕ್ಕೆ ಹೋಗೋಂಥ ರೈತರು ಹೋದಾಗ ಆಕ್ರೋಶ ಆಗಿದೆ. ಆದಾಗ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ದಾರೆ. ನಮ್ಮ ಹಾಲಪ್ಪ ಸಾಹೇಬರು ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಳ್ಳಿಗಾಡಿನ ರಸ್ತೆಗಳು 100 ರಸ್ತೆಗಳು ಆಗಿದ್ದಾವೆ. ಅದು ಲೆಕ್ಕ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ನೋಡಿದ್ರೆ ಎಲ್ಲೂ ಡಾಂಬರ್ ಡಬ್ಬಿನೂ ಕಾಣ್ತಾ ಇಲ್ಲ, ಎಲ್ಲೂ ಕಾಂಕ್ರೀಟ್ ರಸ್ತೆಗಳು ನೋಡೋಕೆ ಕಾಣ್ತಾ ಇಲ್ಲ. ಅವಾಗ ಅಭಿವೃದ್ಧಿ ಮಾಡಿದಾಗ ಬರೀ ಟೀಕೆ ಮಾಡ್ಕೊಂತ ಕಳಪೆ ಕಾಮಗಾರಿ ಅಂತ ಹೇಳ್ತಿದ್ರು. ಈ ಕಳಪೆ ಕಾಮಗಾರಿ ಅಂತ ಹೇಳೋಕ್ಕೂ ಯಾವುದೂ ಕಾಮಗಾರಿ ನಡೀತಾ ಇಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಇಂಥ ಪರಿಸ್ಥಿತಿಲಿ 2 ಮಳೆಗಾಲ ಕಳೆದು MLA ಬಂದು 2 ಮಳೆಗಾಲ ಕಳೀತು. ಆದರೂ ಈ ಥರ ಒಂದು ಹೊಂಡನ ಫ್ಲಡ್ಡಲ್ಲಿ ರೆಡಿ ಮಾಡಿದರೆ ಇವತ್ತು ಅವ್ರು ಸಾಯ್ತಿರ್ಲಿಲ್ಲ. ಅವ್ರ ಕುಟುಂಬದ ಗತಿ ಏನು ಅನ್ನೋದು ಪ್ರಶ್ನೆ. ಆ ಕುಟುಂಬದ ಗತಿ ಏನು, ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋ ಚಿಂತನೆ ಬಿಟ್ಟು ಈಗ ಇಲ್ಲಿರೋಂಥ ಊರಿನ ಜನರಿಗೆ ಯಾರ್ಯಾರು BJP ಪಕ್ಷದಲ್ಲಿ ಓಡಾಡ್ಯಾರೆ, ಯಾರ್ಯಾರು ನಮ್ಮ ವಿರೋಧಿಗಳು ಅಂಥೇಳಿ ನೋಡಿ ಕೆಲವೊಂದಿಷ್ಟು ಜನ ಅವ್ರಿಗೆ ಸಂಬಂಧ ಇಲ್ಲ, ಪಾಪ ಸತ್ತೋಗಿರೋ ಜಾಗದಲ್ಲಿ ಎಲ್ಲ ಜನ ಸೇರ್ತೀವಿ ನಾವು, ನೋವಿನ ಸಂದರ್ಭ ಅಂತ. ಅಂಥ ಸಂದರ್ಭದಲ್ಲಿ ಸೇರಿರೋ ಜನರಿಗೆ ಪಟ್ಟಿ ಕೊಟ್ಟು ಇಲ್ಲಿನ ರಾಜಕಾರಣದ ವ್ಯವಸ್ಥೆ ಬೆರೆಸಿ ಅವರೇ ಒಂದು 4 ಜನರ ಮೇಲೆ FIR ಮಾಡೋಂಥ ಕೆಲಸ ಆಗಿದೆ. ಇದಕ್ಕೆ ನಾವು ಹಾಲಪ್ಪ ಸಾಹೇಬರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಆ ಕುಟುಂಬಕ್ಕೆ ಪರಿಹಾರ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಮತ್ತು ಈ ರಸ್ತೆನ ತಕ್ಷಣ ಮಾಡಿಕೊಡ್ಬೇಕು. ಈ ರಸ್ತೆ ಮಾಡಿಕೊಡ್ಬೇಕು. ಯಾಕೆ ಅಂದರೆ 1000 ಜನ ಸೇರಿದ್ರು ಮೊನ್ನೆ. ಆಕ್ರೋಶದಲ್ಲಿ 1000 ಜನನು ನಮಗೊಂದು ರಸ್ತೆ ಬೇಕು, ಈ ರಸ್ತೆ ಇಲ್ದಿರೋದಕ್ಕೆ ಇವು ಸತ್ತೋದ, ನಾಳೆ ಶಾಲೆ ಮಕ್ಕಳು ಸಾಯ್ತಾರೆ ಅನ್ನೋ ಕಾರಣಕ್ಕಾಗಿ ಮರವನ್ನು ಕಡ್ದಿದ್ದಾರೆ ಜನ. ಯಾರು ಕಡಿದ್ರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಜನ ಸೇರಿದಾಗ ರಸ್ತೆ ಬೇಕು ಅಂತ ಮಾಡಿದ್ದಾರೆ. ಅದು ನಮ್ಮ ಹಕ್ಕು. ಕಾನೂನು ಇರೋದು ನಮ್ಮ ಬದುಕನ್ನು ಕಟ್ಟಕ್ಕೆ, ಕಾನೂನು ಇರೋದು ನಮಗೋಸ್ಕರ, ಜನರಿಗೋಸ್ಕರ. ಕಾನೂನಿಗಾಗಿ ನಾವು ಬದುಕಲ್ಲ, ನಾವು ಬದುಕಕ್ಕೆ ಕಾನೂನು ಮಾಡಿರೋದು. ಅಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಜನರನ್ನ ಹಣಿಯ ಅಂತ ಕೆಲಸ ಬೇರೆ ಬೇರೆ ಪಕ್ಷದವರು ಅನ್ನೋ ಕಾರಣಕ್ಕಾಗಿ ವಿರೋಧಿಗಳನ್ನ ಈ ಕೇಸಲ್ಲಿ ಶಿಕ್ಷಾಂಥ ಪ್ರಯತ್ನನ ಒಂದಿಷ್ಟು ಜನ ಸ್ಥಳೀಯ ಮುಖಂಡರು ಅವ್ರ ನಾಯಕರಿಗೆ ಹೇಳಿ ಮಾಡ್ತಿದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಈಗಾದರೂ ಅದು ರಸ್ತೆನ ಸರಿ ಮಾಡಿಸಿ ಬಂದು ಆ ಕುಟುಂಬಕ್ಕೆ ಪರಿಹಾರ ಕೊಡ್ಸೋ ಕೆಲಸನ ನಮ್ಮ ಏನು ಆಡಳಿತ ಪಕ್ಷದಲ್ಲಿ ಇದ್ದಾರೆ ಶಾಸಕರು ಮತ್ತು ಇಲ್ಲಿ ಸ್ಥಳೀಯ ಮುಖಂಡರುಗಳು ಈ ಜನರ ಮೇಲೆ ಕೇಸ್ ಹಾಕ್ಸೋದು ಬಿಟ್ಟು ಅವ್ರಿಗೆ ಪರಿಹಾರ ಕೊಡಿಸ್ಲಿ, ಫಸ್ಟ್ ಬಂದು ರಸ್ತೆ ಸರಿ ಮಾಡಿಸ್ಲಿ, ಆ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಹಾಲಪ್ಪ ಸಾಹೇಬರ ನೇತೃತ್ವದಲ್ಲಿ ಇಲ್ಲಿನ ಎಲ್ಲ ಮಲೆನಾಡಿನ ಭಾಗದ ರೈತರು ಈಗ ನೋಡಿ ಇಲ್ಲೊಂದು ಮತ್ತೊಂದು ಕಾರಣ ಹೇಳಿದ್ರು. ಆ ಕಡೆ ರಸ್ತೆ ಇದೆ ಅಂತ ಹೇಳ್ತಾರೆ, ಈ ಕಡೆ ತಂದು ಆನೆ ತಂದು ಬಿಟ್ಟಿದ್ದಾರೆ. ಆನೆ ತಂದು ಬಿಟ್ಟು ಬಸವಪುರದಲ್ಲಿ ಹೋದ್ಸಲ ತಿಮ್ಮಪ್ಪ ಸತ್ತೋದ, ಅದಕ್ಕೂ ಸಾಹೇಬರು ಹೋರಾಟ ಮಾಡಿ DS ಅರುಣ್ ಅವರು ಹೋರಾಟ ಮಾಡಿ 15 ಲಕ್ಷ ಪರಿಹಾರ ಕೊಡಿಸಿದ್ರು. ಈ ಕಡೆ ರಸ್ತೆಗೆ ಹೋದರೆ ಆನೆ ಬರ್ತವೆ, ಕೆಳಗಡೆ ಬಂದರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇಲ್ಲಿ ಯಾವ ರೀತಿ ರೈತರು ಓಡಾಡಬೇಕು? ಇದು ಇವತ್ತಿನ ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲಿನ ಶಾಸಕರು ಉತ್ತರ ಕೊಡಬೇಕು. ಸ್ಥಳೀಯ ಮುಖಂಡರು ನನ್ನ ಪಕ್ಷ, ನಮ್ಮ ಅಧಿಕಾರದಲ್ಲಿ ಇದ್ದೀವಿ, ನಾವೇ MLAಗಳು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವ್ರು ಉತ್ತರ ಕೊಡಬೇಕು. ಇಲ್ಲ ಅಂದರೆ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಈ ರೋಡ್ ಕೆಲಸ ಮಾಡಿಸ್ಲಿ, ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಪರಿಹಾರ ಕೊಡಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಕೊಡದೇ ಹೋದರೆ ಯಾವುದೇ ಕಾರಣಕ್ಕೂ ನಾವು ಪಾದಯಾತ್ರೆನೋ, ಉಪವಾಸ ಸತ್ಯಾಗ್ರಹನೋ, ಧರಣಿ ಸತ್ಯಾಗ್ರಹನೋ ಅದನ್ನು ಹಾಲಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಚಲಿಗೆಡ್ಡು ಅಡ್ಡೇರಿ ಹೋಗ್ತಕ್ಕಂಥ ಒಂದು ರಸ್ತೆ ಇದು. ಲಾಗಾಯತ್ನಿಂದ ಸುಮಾರು 60 ವರ್ಷದಿಂದ ಇರ್ತಕ್ಕಂಥ ರಸ್ತೆ. ಇತ್ತೀಚಿನ ಮಳೆಗಾಲದಲ್ಲಿ ಈ ರಸ್ತೆ ಕೊರೆದು ಹಾಳಾಗಿತ್ತು. ಇದನ್ನು ಸರ್ಕಾರದ ಗಮನಕ್ಕೂ ಗ್ರಾಮಸ್ಥರೆಲ್ಲ ತಂದಿದ್ದಾರೆ. ಆದಷ್ಟು ಬೇಗ ಮಾಡಬೇಕಾಗಿತ್ತು, ರಸ್ತೆ ಅದನ್ನು ಸರಿ ಮಾಡಬೇಕಾಗಿತ್ತು, ಆಗಿಲ್ಲ. 2 ಮಳೆಗಾಲ ಕಳೆದರೂ ಆಗಿಲ್ಲ. ಆಗಬೇಕಾಗಿತ್ತು ಒಂದೇ ಮಳೆಗಾಲ. ಈಗ ಮಳೆಗಾಲದಲ್ಲಿ ಇದೆಲ್ಲ ಮಲೆನಾಡಿನಲ್ಲಿ ಕಾಮನಾಗಿ ಆಗ್ತದೆ. ಆದಾಗ ಇಮ್ಮಿಡಿಯೇಟ್ ಬಂದು ಇನ್ನೊಂದು ಮಳೆಗಾಲ ಬರೋದ್ರೊಳಗೆ ಅದನ್ನು ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ತಿದ್ರು. ಮತ್ತು ತುರ್ತಾದಾಗ ಇಮ್ಮಿಡಿಯೇಟ್ ಒಂದು ಕಾಲ್ ಸಂಕ ಮತ್ತೊಂದು ಮೂರನ್ನು ಮಾಡಿಕೊಟ್ಟಿದ್ದು ನೋಡಿದ್ದೇವೆ. ನಾವು ಕೂಡ ಅಧಿಕಾರದಾಗಿದ್ದಾಗ ಮಾಡಿದ್ದೇವೆ. ಇಲ್ಲಿ 2 ಮಳೆಗಾಲ ಕಳೆದ್ರೂ ಆಗಿಲ್ಲ. ದುರದೃಷ್ಟಕರ. ರೈತ ಒಬ್ಬ ದೇವೇಂದ್ರಪ್ಪ ಅಂಥೇಳಿ ಹಾಲು ಕೊಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ದುರ್ಮರಣ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿದೆ. ಇದಕ್ಕೆ ಕಾರಣ ಸರ್ಕಾರ, ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ಅರಣ್ಯ ಇಲಾಖೆಯವರು ಇಲ್ಲೊಂದು ಸ್ವಲ್ಪ ಜಾಗ ಇನ್ನೊಂದು 2 ಮರ ಕಡ್ತಲೆ ಮಾಡಿಕೊಂಡು ಅವರೇ ಅವಕಾಶ ಮಾಡಿಕೊಟ್ಟಿದ್ರೆ ಇದು ಆಗ್ತಿತ್ತು.
ದುರದೃಷ್ಟ ಆಗೋಗಿದೆ. ಮುಂದಾದರೂ ಕೂಡ ಇದ್ರ ಕಡೆ ಸರ್ಕಾರ ಕೂಡಲೇ ಗಮನ ಕೊಡಬೇಕು. ನಾನು ಕೂಡ ಸರ್ಕಾರದ ಗಮನಕ್ಕೆ ತರ್ತೇನೆ. ಮತ್ತು ಅರಣ್ಯ ಇಲಾಖೆಯವರು ಇದನ್ನು ರೈತರೆಲ್ಲ ಸೇರಿ ಒಂದು ರಸ್ತೆ ಮಾಡ್ಕೋಬೇಕು. ಮತ್ತು ಈ ಶಾಲೆ ಮಕ್ಕಳು ಓಡಾಡಬೇಕು ಈ ಊರಿನಿಂದ ಆ ಊರಿಗೆ. ಅಂದರೆ ಮಚಲಿ ಜಡ್ನಿಂದ ಕಲ್ಲಾಳ ಶಾಲೆಗೆ ಹೋಗ್ಬೇಕು ಪ್ರತಿನಿತ್ಯ. ಆ ಮಕ್ಕಳು ಹೋಗೋ ದಾರಿ ಬೇಕೇ ಬೇಕು. ಅದನ್ನು ಮಾಡಿಕೊಡತಕ್ಕಂಥ ಪ್ರಯತ್ನ ಮಾಡಿ ಒಂದೆರಡು ಮರಗಳನ್ನು ಕಟ್ಟತಲೆ ಮಾಡಿದ್ದಾರೆ. 4-5 ಮರ ಮಾಡಿದ್ದಾರೆ. ಅದರಲ್ಲಿ ಒಂದು ಹುಣಾಲ್ ಮರವೂ ಇದೆ ಅಂತ ಕಾಣುತ್ತೆ. ಮೊದಲೇ ಬಿದ್ದಿತ್ತು. ಜನ ಸೇರಿ ಜನ ಆಕ್ರೋಶಗೊಂಡು ಆ ಕ್ಷಣದಲ್ಲಿ ಬದುಕಿ ಬಾಳ್ಬೇಕಾದ ರೈತ, ಹಾಲು ಕೊಡ್ಲಿಕ್ಕೆ ಡೈರಿಗೆ ಹೋಗೋಂಥ ರೈತ ಹೋದಾಗ ಆಕ್ರೋಶ ಆಗಿದ್ದಾರೆ. ಆದಾಗ ತಮಗೊಂದು ರಸ್ತೆ ಮಾಡ್ಕೋಬೇಕು ಅಂತ ಇದು ಮಾಡಿದ್ದಾರೆ. ಅಂಥದ್ದನ್ನು ಕಾನೂನು ಉಲ್ಲಂಘನೆ ಅಂಥೇಳಿ ಅಧಿಕಾರಿಗಳು ಕೇಸ್ ಹಾಕಿದ್ದಾರೆ ರೈತರ ಮೇಲೆ. ಇದು ಸರಿಯಲ್ಲ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಉಮೇಶ ಅಂಥೇಳಿ, ಮತ್ತೊಬ್ಬ ಮಂಜಪ್ಪ ಅಂತ, ಕೃಷ್ಣಮೂರ್ತಿ ಕನ್ನನಾಯಕ, ಮಂಜುನಾಥ ಬಿನ್ ಭಾಸ್ಕರ ಅಂತ, ಇವರೆಲ್ಲ ಇದು ಘಟನೆ ನಡೆದಾಗ ಸಹಜವಾಗಿ ಒಬ್ಬ ರೈತ ಸಾವಾದಾಗ ಇಮ್ಮಿಡಿಯೇಟ್ ಬರೋದು ದುರ್ಮರಣ. ಅದು ಹಾಲು ಕೊಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಗಿದ್ದು. ಬಂದಾಗ ಇದರ ಅದು ನೋಡ್ದೇ ಮರ ಕಡ್ದಿದ್ದು ತಪ್ಪು ಅನ್ನೋ ಥರ ಮಾಡಿ 4 ಜನ ಮತ್ತು ಇತರರು ಅಂತ ಹಾಕ್ಯಾರೆ. ಯಾರನ್ನ ಬೇಕಾದ್ರೂ ಬಂದು ಕರ್ಕೊಂಡು ಹೋಗೋಕ್ಕೆ, ಯಾರನ್ನ ಬೇಕಾದ್ರೂ ಹಿಡ್ಕೊಂಡು ಹೋಗೋಕ್ಕೆ, ಯಾರನ್ನ ಬೇಕಾದ್ರೂ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ಯಾರ ಹತ್ರ ಬೇಕಾದರೂ ದುಡ್ಡು ಕಾಸು ಕೇಳೋ ಪ್ರಯತ್ನವೂ ಕೂಡ ನಡೀತದೆ. ಮುಂದೆ ನಾವು ನೋಡಿದ್ದೇವೆ ಇದೆಲ್ಲ. ಇದಕ್ಕೆ ಯಾವುದನ್ನು ಕೂಡಲೇ ಸರ್ಕಾರ ಕೇಸನ್ನು ವಾಪಸ್ ತೊಗೋಬೇಕು. ನಾನು ಸರ್ಕಾರದ ಗಮನಕ್ಕೂ ತರ್ತೇನೆ, ನಮ್ಮ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತರ್ತೇನೆ. ಎಲ್ಲಿ ಹೇಳಬೇಕು ಮಾಡ್ತೇನೆ. ಕೂಡಲೇ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತು ಆ ರೈತ